2023ರಲ್ಲೂ ಭಾರತವೇ ವಿಕ್ರಮ, ವಿಶ್ವವೇ ಭಾರತವನ್ನ ಮೆಚ್ಚಿದ್ದೇಕೆ? 2023ರಲ್ಲಿ ಭಾರತ ಗೆದ್ದ ಸವಾಲುಗಳೆಷ್ಟು? ಸ್ನೇಹಿತರೆ, ನಿಮ್ಮ ಮುಂದೆ ನಾವು ಇವತ್ತು ವಿಶೇಷ ವರದಿಯೊಂದನ್ನು ತರ್ತಿದ್ದೇವೆ. 2023ರಲ್ಲಿ ಭಾರತ ಕಂಡಂತಹ ಕಷ್ಟಗಳು ಎಂತಹವುಗಳು, ಭಾರತ ಗೆದ್ದಂತಹ ಸವಾಲುಗಳು ಎಷ್ಟು, ಭಾರತ ಅನುಭವಿಸಿದ ಏಳು ಬೀಳುಗಳ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಹಾಗಾದರೆ 2023ರಲ್ಲಿ ಭಾರತ ಮಾಡಿದ ಸಾಧನೆಗಳು ಏನು, ಇಡೀ ವಿಶ್ವ ಭಾರತವನ್ನು ಮೆಚ್ಚಿದ್ದು ಏಕೆ, ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, 2023ರಲ್ಲಿ ಭಾರತವನ್ನು ಕಾಡಿದ ಕೆಲ ಘಟನೆಗಳಲ್ಲಿ ಮುಖ್ಯವಾದದ್ದು ಅಂದರೆ ಮೇನಲ್ಲಿ ಮಣಿಪುರದಲ್ಲಿ ಒತ್ತಿ ಉರಿದಿದ್ದು ಒಂದು ರೀತಿ ಹಿಂಸಾಚಾರವಾಗಿದ್ದು ಭಾರತದ ಇಮೇಜ್ಗೆ ಕೊಂಚ ಡ್ಯಾಮೇಜನ್ನು ಮಾಡಿತ್ತು ಅಂದರೂ ತಪ್ಪಿಲ್ಲ. ಇದಷ್ಟೇ ಅಲ್ಲದೆ ಕೂಕಿ ಮತ್ತು ಮೈತೇಯಿ ಸಮುದಾಯದ ನಡುವೆ ಶುರುವಾದ ಈ ಘಟನೆಯಲ್ಲಿ 175ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಗೊತ್ತೇ ಇದೆ. ಅದರಲ್ಲಿಯೂ ಮಹಿಳೆಯೊಬ್ಬರನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದ ಘಟನೆಯಂತೂ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಇನ್ನು ಜುಲೈ 31ರಂದು ಹರಿಯಾಣದ ನೋಹ್ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಏನುಂಟಾಗುತ್ತೆ, ಅದು ಕೂಡ 10 ದಿನಗಳ ಕಾಲ ನಡೆಯುತ್ತೆ. ಇಡೀ ಗುರುಗ್ರಾಮ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದಲ್ಲಿ 6 ಮಂದಿ ಮೃತಪಟ್ಟಿದ್ರು. ಇದಕ್ಕೆ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಚ್ಚಿಕೊಂಡಿದ್ರು ಎನ್ನುವಂಥದ್ದು. ಇದು ನಿಜಕ್ಕೂ ನಾಚಿಗೇಡಿನ ಸಂಗತಿ. ಇದಾದ ಮೇಲೆ ಕುಸ್ತಿ ಪಟುಗಳ ವಿಚಾರದಲ್ಲಿ ಕೂಡ ಮೋದಿಯವರು ತೆಗೆದುಕೊಂಡದ್ದು ಅಥವಾ ಸರ್ಕಾರ ತೆಗೆದುಕೊಂಡಂಥ ವಿಚಾರಗಳು, ರೈತ ದಂಗೆಗಳಿರಬಹುದು, ಇವುಗಳು ಸ್ವಲ್ಪ ಭಾರತದ ಇಮೇಜ್ಗೆ ಕೊಂಚ ಡ್ಯಾಮೇಜನ್ನು ಮಾಡಿದ್ವು. ಅವುಗಳನ್ನು ಬಿಟ್ಟರೆ ಭಾರತ ಪ್ರಕಾಶಿಸಿದೆ. ಅದರಲ್ಲೂ ಕೂಡ ನೀವು ನೋಡೋದಾದರೆ ಭಾರತ ಯಾವ ಮಟ್ಟಿಗೆ ಪ್ರಕಾಶಿಸಿತ್ತು ಅಂದರೆ ಅತಿ ದೊಡ್ಡ ಯಶಸ್ಸುಗಳೇ ಭಾರತದ ಪಾಲಾಗಿದ್ದಾವೆ 2023ರಲ್ಲಿ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದಾದ ಒಂದು ವಿಚಾರ ಏನಂದರೆ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಜುಲೈ 14 ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಅವತ್ತು ಇಡೀ ಭಾರತ ಒಂದು ರೀತಿಯ ಹೆಮ್ಮೆಯ ಕ್ಷಣವನ್ನು ಕಂಡಿತ್ತು. ಏನಂದರೆ ಅಂದು ಚಂದ್ರಯಾನ 3 ಭಾರತ ಉಡಾವಣೆ ಮಾಡಿತ್ತು. ಅದಾದ ಬಳಿಕ ಆಗಸ್ಟ್ 23ರಂದು ಅದು ಯಶಸ್ಸನ್ನು ಕಂಡಿತ್ತು. ಯಾಕಂದರೆ ಅವತ್ತು ಭಾರತೀಯರು ಕಂಡ ಕನಸಿಗೆ ಒಂದು ತೃಪ್ತಿ ಸಿಕ್ಕಿತ್ತು. ಎಸ್ ಸ್ನೇಹಿತರೆ, ಆಗಸ್ಟ್ 23 ಇಡೀ ವಿಶ್ವವೇ ಆಕಾಶದತ್ತ ಮುಖ ಮಾಡಿತ್ತು. ಭಾರತೀಯರಂತೂ ಕ್ಷಣ ಕ್ಷಣವೂ ದೇವನಾಮವನ್ನು ಜಪ ಮಾಡ್ತಿದ್ರು. ಯಾಕಂದರೆ ಅಂದು ಭಾರತದ ವಿಜ್ಞಾನಿಗಳು ಹೊಸದೊಂದು ಇತಿಹಾಸ ಬರೆಯಲು ತುದಿಗಾಲಿನಲ್ಲಿ ನಿಂತಿದ್ರು. ಇಲ್ಲ ಇತಿಹಾಸವನ್ನೇ ಬರೆದು ಬಿಟ್ಟಿದ್ರು. ಅದೇನದು ಅಂತಹ ಇತಿಹಾಸ ಅಂದರೆ ಅದುವೇ ಸ್ನೇಹಿತರೆ, ಶಶಿಯ ಅಂಗಳದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸುವ ಕೆಲಸ. ಹೌದು, ಅದರಲ್ಲಿಯೂ ಚಂದ್ರನ ದಕ್ಷಿಣ ಅಂಗಳದಲ್ಲಿ ನಮ್ಮ ಉಪಗ್ರಹವನ್ನು ಇಳಿಸಲಾಗಿತ್ತು. ಅದೊಂದು ಕ್ಷಣ ಕೋಟಿ ಕೋಟಿ ಮನಸ್ಸುಗಳು ಕುಣಿದಾಡಿದ್ದವು. ಇಡೀ ವಿಶ್ವವೇ ಇಸ್ರೋವನ್ನು ಅಭಿನಂದಿಸಿದ ಕ್ಷಣ. ಆ ಕ್ಷಣ ಭಾರತದ ಇತಿಹಾಸದಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿಯುತ್ತದೆ. ಇಂತಹ ಯಶಸ್ಸಿನೊಂದಿಗೆ ಭಾರತ ಒಂದು ಇತಿಹಾಸವನ್ನೇ ರಚಿಸಿದ್ದು ಹೆಮ್ಮೆಯ ವಿಚಾರ. ಇದಷ್ಟೇ ಅಲ್ಲದೆ ಸೆಪ್ಟೆಂಬರ್ 2ರಂದು ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ L1 ಅಂತರಿಕ್ಷ ವೀಕ್ಷಣಾಲಯವನ್ನು ಏನಿದೆ ಶ್ರೀಹರಿಕೋಟ, ಅಲ್ಲಿಂದ PSLV C-57 ಮೂಲಕ ಆದಿತ್ಯ L1 ಉಪಗ್ರಹವನ್ನು ಉಡಾವಣೆ ಮಾಡಿದ್ದು. ಇದು ಜನವರಿ 6ರಂದು ಇದನ್ನು ರೀಚ್ ಆಗಲಿದೆ, ಅದು ನಮ್ಮೆಲ್ಲರಿಗೂ ಗೊತ್ತಿರುವುದು. ಇದಷ್ಟೇ ಅಲ್ಲದೆ ಮತ್ತೊಂದು ಸಾಧನೆಯ ಸಾಲಿಗೆ ನಿಲ್ಲುವಂತಹದ್ದು G20 ಶೃಂಗಸಭೆ ಏನಿದೆ ಅದನ್ನು ನಡೆಸಿಕೊಟ್ಟಂಥದ್ದು. ಪ್ರಮುಖ 20 ದೇಶಗಳು ಪ್ರತಿನಿಧಿಗಳು ಭಾರತಕ್ಕೆ ಬಂದಾಗ ಭಾರತ ಕೊಟ್ಟ ಆತಿಥ್ಯವನ್ನು ಕಂಡು ಇಡೀ ವಿಶ್ವ ಬೆರಗಾಗಿತ್ತು. ಇದು ಕೂಡ ಭಾರತದ ಮಗದೊಂದು ಸಾಧನೆ ಅಂದರೂ ತಪ್ಪಲ್ಲ ಸ್ನೇಹಿತರೆ. ಅದರಲ್ಲಿಯೂ ವಿಶೇಷವಾಗಿ ಆರ್ಥಿಕ ವಿಚಾರಕ್ಕೆ ಬಂದರೆ ಚಂದ್ರಯಾನ ಯಶಸ್ವಿನ ನಂತರ, G20 ಯಶಸ್ವಿನ ನಂತರ ಭಾರತವು 2023ರಲ್ಲಿ ಆರ್ಥಿಕವಾಗಿ ಭವಿಷ್ಯವನ್ನೇ ಕಂಡುಕೊಂಡಿತ್ತು. ಅದು ಕೂಡ ಆಶಾವಾದದೊಂದಿಗೆ ಹೊರಹೊಮ್ಮುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇದಷ್ಟೇ ಅಲ್ಲದೆ ಹೂಡಿಕೆಯ ತಾಣವಾಗಿ ದೇಶದ ಆಕರ್ಷಣೆಯು ದೃಢವಾಗಿ ಉಳಿದಿದ್ದು 2023ರಲ್ಲಿ. ಇನ್ನು ಕೈಗಾರಿಕಾ ಉತ್ಪಾದನಾ ವಲಯವು ಕೂಡ ಗಮನಾರ್ಹ ಉತ್ತೇಜನವನ್ನು ಅನುಭವಿಸಿದೆ. ಆಪಲ್ನಂತಹ ಜಾಗತಿಕ ತಂತ್ರಜ್ಞಾನದ ದೈತ್ಯ ಕಂಪನಿಗಳು ಭಾರತದಲ್ಲಿ ಕಾಲಿಟ್ಟಲು ಇದು ಕಾರಣವಾಗಿತ್ತು. ಇನ್ನು 2023ರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೊಸ ರಸ್ತೆಗಳು, ಹೆದ್ದಾರಿಗಳು, ರೈಲ್ವೆ ಹಳಿಗಳು, ಹೀಗೆ ಲಾಜಿಸ್ಟಿಕ್ ಮೂಲಸೌಕರ್ಯಗಳು ಇದೆಲ್ಲದರಲ್ಲೂ ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಭಾರತ ಸಾಧಿಸಿತು. ಕಳೆದ 2 ವರ್ಷಗಳಿಂದ ಇಡೀ ವಿಶ್ವವೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವುದರ ಜೊತೆಗೆ ಭಾರತವು ವಿದೇಶಿ ಹೂಡಿಕೆಯಲ್ಲಿ ಹೆಚ್ಚು ಪ್ರಭಾವವನ್ನು ಮಾಡಿದೆ. ಹಲವಾರು ವಿದೇಶಿ ಹೂಡಿಕೆಗಳು ಭಾರತದ ಮೇಲೆ ಹೂಡಿಕೆಯನ್ನು ಮಾಡಿದಿವೆ. ಇದೇ ಕಾರಣಕ್ಕೆ ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. 2023ರ ಪ್ರತಿ ಪ್ರಕಾರ
ಭಾರತದ ತಲಾ ಆದಾಯ 98,374 ಆಗಿತ್ತು. ಇನ್ನು ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ನೋಡೋದಾದರೆ, ಷೇರು ಮಾರುಕಟ್ಟೆ ಈ ವರ್ಷ ಭರ್ಜರಿಯಾದಂತಹ ಒಂದು ಸೂಚ್ಯಂಕವನ್ನೇ ಕೊಟ್ಟಿತ್ತು. 60,000ದಲ್ಲಿ ಇದ್ದಂತಹ ಸೂಚ್ಯಂಕ ಏನಿತ್ತು, ಈ ಬಾರಿ 70ರ ಗಡಿಯನ್ನು ಮುಟ್ಟಿತ್ತು. ಸುಮಾರು 16% ಹೆಚ್ಚನ್ನು ಬೆಳವಣಿಗೆಯನ್ನು ಈ ಷೇರು ಮಾರುಕಟ್ಟೆ ಹೊಂದಿತ್ತು. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಹಾಂಗ್ಕಾಂಗ್ದೇನಿದೆ ಆ ಷೇರು ಮಾರುಕಟ್ಟೆಯನ್ನು ಬೀಟ್ ಮಾಡಿದೆ. ವಿಶ್ವದ 7 ಏನು ಬಲಿಷ್ಠ ಷೇರು ಮಾರುಕಟ್ಟೆಗಳಿವೆ ಅದರಲ್ಲಿ ಭಾರತ ಕೂಡ ಒಂದಾಗಿದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಇದಷ್ಟೇ ಅಲ್ಲದೆ 2025-26ರ ವೇಳೆಗೆ 1 ಟ್ರಿಲಿಯನ್ ತಲುಪಬೇಕೆಂಬುವಂತಹ ಗುರಿಯನ್ನು ಕೂಡ ಭಾರತ ಹಾಕ್ಕೊಂಡಿದೆ. ಇನ್ನು ಸ್ನೇಹಿತರೆ, ಕ್ರೀಡಾ ವಿಚಾರದ ಬಗ್ಗೆ ನಾವು ನೋಡೋದಾದರೆ ಅದರ ಬಗ್ಗೆ ಹೇಳುವಂತೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನು ನೀಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿಶ್ವಕಪ್ನಲ್ಲಿ ಭಾರತ ಫೈನಲ್ಗೆ ಹೋಯಿತು, ಆದರೆ ದುರಾದೃಷ್ಟವಶಾತ್ ಸೋಲನ್ನು ಅನುಭವಿಸಬೇಕಾಯಿತು. ಅದನ್ನು ಬಿಟ್ಟರೆ ಇನ್ನು ಉಳಿದಂತಹ ಏನು ಕ್ರಿಕೆಟ್ ಇದೆ, ಟೆಸ್ಟ್ ಇರ್ಬೋದು, T20 ಇರಬಹುದು, ಒನ್ ಡೇ ಇರಬಹುದು, ಅದೆಲ್ಲದರಲ್ಲೂ 2023ರಲ್ಲಿ ಅಗ್ರಸ್ಥಾನವನ್ನು ಭಾರತ ಪಡೆದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇದಷ್ಟೇ ಅಲ್ಲ, ಏಷ್ಯನ್ ಗೇಮ್ ಕೂಡ ಅತಿ ಮುಖ್ಯವಾದದ್ದು. ನಮ್ಮ ಟಾರ್ಗೆಟ್ ಇದ್ದಿದ್ದು ಜಸ್ಟ್ 100 ಅಷ್ಟೇ. ಇಸ್ ಬಾರ್ 100 ಕಿ ಪ್ಯಾರ್ ಎನ್ನುವಂತಹ ಒಂದು ಸ್ಲೋಗನ್ನೊಂದಿಗೆ ಹೋಗಿದ್ದು. ಆದರೆ ನಾವು ಪಡೆದ ಪದಕಗಳು 107. ಅಂದರೆ 2023 ಕ್ರೀಡಾ ರಂಗದಲ್ಲಿ ನಮಗೆ ಅತ್ಯುತ್ತಮ ಕೊಡುಗೆಯನ್ನು ನೀಡಿದೆ. ಇದೇ ಕಾರಣಕ್ಕೆ ನಾವು ಇದೀಗ ಕ್ರೀಡಾ ಕ್ಷೇತ್ರದಲ್ಲೂ ಮುನ್ನಡೆಯನ್ನು ಇಡ್ತಿದ್ವಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ 2023 ಏನಿದೆ, ಆರ್ಥಿಕವಾಗಿರಬಹುದು, ಕ್ರೀಡಾವಾಗಿರಬಹುದು ಅಥವಾ ಬಾಹ್ಯಾಕಾಶ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಭಾರತ ಯಶಸ್ಸನ್ನು ಕಂಡಿದೆ. ಇದೇ ಬೆಳವಣಿಗೆಯನ್ನು ಇದೀಗ ವಿಶ್ವ ನೋಡಿ ಬೆರಗಾಗಿದೆ. ಅದೇ ಕಾರಣಕ್ಕೆ ಇದೀಗ ಇಡೀ ವಿಶ್ವ ಭಾರತವನ್ನು ಮೆಚ್ಚುತ್ತಿದೆ, ಬೆಂಬಲಿಸುತ್ತಿದೆ. ಸ್ನೇಹಿತರೆ, ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.